ಒಂದು ಸಿಂಪಲ್ ಈಸಿ ಸ್ಯಾಲೆಡ್ ಹೇಳ್ತಾ ಇದ್ದೀನಿ ವಿತ್ ಅ ಟ್ವಿಸ್ಟ್. ಈ ಟ್ವಿಸ್ಟ್ ಏನಂದರೆ, ಈ ಸ್ಯಾಲೆಡ್ ಹೆಲ್ತಿ ಮಾಡೋಕ್ಕೆ ಪ್ರತಿಯೊಂದು ಇಂಗ್ರೀಡಿಯೆಂಟಲ್ಲೂ ಒಂದು ಸ್ವಲ್ಪ ಚಿಕ್ಕ ಚೇಂಜಸ್ ಮಾಡ್ತಾ ಇದ್ದೀವಿ. ಈ 10 ಚಿಕ್ಕ ಚೇಂಜಸ್ಸಿಂದ ನಮ್ಮ ಹೆಲ್ತ್ಗೆ ಒಂದು ದೊಡ್ಡ ಚೇಂಜ್ ಬರೋಕ್ಕೆ ಸಾಧ್ಯ ಇದೆ. ಫಸ್ಟ್ ಬಂದುಬಿಟ್ಟು ನಾವು ಮಿಲ್ಲೆಟ್ಸ್ ಯೂಸ್ ಮಾಡ್ತಾ ಇದ್ದೀವಿ ಈ ಸ್ಯಾಲೆಡಲ್ಲಿ. ಯಾವ ಮಿಲ್ಲೆಟ್ ಅಂದರೆ ಬರಗು ಅಥವಾ ಪ್ರೋಸೋ ಮಿಲ್ಲೆಟ್. ಹಾಗೆ ಹಸಿಯಾಗಿ ಇಲ್ಲ, ಕುಕ್ ಮಾಡಿಬಿಟ್ಟು ಯೂಸ್ ಮಾಡ್ತಾ ಇದ್ದೀವಿ ರೈಸ್ ಥರ. ಎರಡನೇದು ಬಂದುಬಿಟ್ಟು ಈ ಸ್ಯಾಲೆಡಲ್ಲಿ ಬರೀ ತರಕಾರಿ ಎಲ್ಲ ಹಾಕಿದ್ರಿ ತಿನ್ನೋಕ್ಕೆ ಓಕೆ, ಕೆಲವು ಚೆನ್ನಾಗಿ ತಿನ್ನೋಕ್ಕಾಗತ್ತೆ, ಕೆಲವು ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರ್ಬೇಕಲ್ವ. ಅದಕ್ಕೆ ಕ್ರೀಮು, ಶುಗರ್, ಬೆಲ್ಲ, ಈ ಥರ ಸ್ವೀಟ್ನೆಸ್ ಮತ್ತು ಕ್ರೀಮಿನೆಸ್ ಮತ್ತು ಸ್ಪೈಸ್ ಬರೋಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾರೆ. ಅದ್ರ ಜಾಗದಲ್ಲಿ ಹೆಲ್ತಿಯಾಗೂ ಇರಬೇಕು, ಟೇಸ್ಟಿಯಾಗೂ ಇರಬೇಕು ಅಂದರೆ ಇವತ್ತು ನಾವು ಸ್ವೀಟ್ನೆಸ್ಗೆ ಡೇಟ್ ಶುಗರ್ ಯೂಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಡೇಟ್ ಶುಗರ್ ಅಂದರೆ ಏನಿಲ್ಲ, ನಮ್ಮ ಖರ್ಜೂರನ ಡ್ರೈ ಮಾಡಿ ಪುಡಿ ಮಾಡಿದರೆ ಅದು ಡೇಟ್ ಶುಗರ್ ಅಂತ ಹೇಳ್ತಾರೆ. ಮತ್ತು ತುಂಬ ಜನ ಸ್ಯಾಲೆಡ್ ಅಂದರೆ ಬೋರಿಂಗ್ ಅಂದ್ಕೊಂಡಿರ್ತಾರೆ. ಆದರೆ ಇವತ್ತು ಈ ಸ್ಯಾಲೆಡ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡೋಕ್ಕೆ ಕೆಲವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಾನು ಹೇಳ್ಕೊಡ್ತೀನಿ. ಶುರು ಮಾಡೋಣ. ಫಸ್ಟು ನಾವು ಈ ಇಂಗ್ರೀಡಿಯೆಂಟ್ ಹಾಕೋಣ. ಇದು ಮೂಲಂಗಿ, ತುರಿದಿರುವ ಮೂಲಂಗಿ. ಮುಲ್ಲಂಗಿ ಬಂದುಬಿಟ್ಟು ಕ್ರೂಸಿಫೆರಸ್ ವೆಜಿಟಬಲ್ ಅಂತ ಹೇಳ್ತಾರೆ. ಆ ಫ್ಯಾಮಿಲಿಯಿಂದ ಬಂದಿರುವ ತರಕಾರಿ. ಕ್ರೂಸಿಫೆರಸ್ ವೆಜಿಟಬಲ್ಸಲ್ಲಿ ಒಂದು ತುಂಬ ಮುಖ್ಯ ವಿಷಯ ಬಂದುಬಿಟ್ಟು ಆ್ಯಂಟಿ ಕ್ಯಾನ್ಸರ್ ರೋಗ ಬರೋದ್ರಿಂದ ಸ್ಟಾಪ್ ಮಾಡುತ್ತೆ ಕ್ರೂಸಿಫೆರಸ್ ವೆಜಿಟಬಲ್ಸ್ ಪ್ರತಿ ದಿವಸ ತಿಂತಾಯಿದ್ರೆ. ಆದರೆ ಮೂಲಂಗಿ ಬಂದುಬಿಟ್ಟು ಹಂಗೆ ಹಸಿಯಾಗಿ ಎಲ್ರಿಗೂ ತಿನ್ನೋಕ್ಕಾಗಲ್ಲ ಅಲ್ವಾ, ಅದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರಬೇಕು. ಅದಕ್ಕೆ ಸ್ಯಾಲೆಡ್ ನಾವು ಎಲ್ಲ ಐಟಮ್ಸ್ ಹಾಕಿ ಮಿಕ್ಸ್ ಮಾಡೋದ್ರಿಂದ ಮೊದಲು ಮೂಲಂಗಿ ಮಾತ್ರ ಸೆಪ್ರೇಟಾಗಿ ತೊಗೊಂಡು ಕೆಲವು ವಿಷಯಗಳು ಮಿಕ್ಸ್ ಮಾಡಿ ಆ ಶಾರ್ಪಾಗಿ ಆ ಖಾರ ಟೇಸ್ಟ್ ಬರೋದು ಸ್ವಲ್ಪ ಕಡಿಮೆ ಮಾಡಿ ಟೇಸ್ಟ್ ಮಾಡಿಫೈ ಮಾಡೋಣ. ಫಸ್ಟ್ ಬಂದುಬಿಟ್ಟು ಅದಕ್ಕೆ ಹಾಕೋದು ಲೆಮನ್ ಜ್ಯೂಸ್, ನಿಂಬೆಹಣ್ಣು ರಸ. ಬೀಜಗಳು ತೆಗೆದಿಲ್ವಾ? ಇಲ್ಲ, ನಾನು ತೆಗಿಲಿಲ್ಲ, ಹಾಗೆ ಹಾಕ್ಬಿಟ್ಟೆ. ಆವಾಗ ಸ್ವಲ್ಪ ಕಸರೆ ಅನಿಸುತ್ತೆ ಸ್ಯಾಲೆಡಲ್ಲಿ, ಆದರೆ ನನಗೆ ತುಂಬ ಒಳ್ಳೆಯದು ಅಂತ ಗೊತ್ತು. ಅದರಿಂದ ನಿಂಬೆಹಣ್ಣು ಬೀಜ ಕೂಡ ನಾನು ತೆಗಿಯಲ್ಲ. ನಿಂಬೆಹಣ್ಣು ರಸದಲ್ಲಿ ಕೆಲವು ಪೌಷ್ಟಿಕಾಂಶಗಳೆಲ್ಲ ಇದೆ, ನಿಂಬೆಹಣ್ಣು ಬೀಜದಲ್ಲಿ ಅದರಿಂದ ಜಾಸ್ತಿ ಪೌಷ್ಟಿಕಾಂಶಗಳು, ಬೇರೆ ಬೇರೆ ವೆರೈಟಿ ಪೌಷ್ಟಿಕಾಂಶಗಳು ಸಿಗುತ್ತೆ. ಅದರಿಂದ ನಿಂಬೆಹಣ್ಣು ಬೀಜ ನಾನು ಜ್ಯೂಸ್ ಮಾಡುವಾಗ ತೆಗಿಯಲ್ಲ, ಹಾಗೆ ನಾನು ಹಾಕ್ಬಿಡ್ತೀನಿ. ಇದು ಡೇಟ್ ಶುಗರ್ ಅಥವಾ ಡ್ರೈ ಡೇಟ್ಸ್ ಪುಡಿ. ಖರ್ಜೂರ ಡ್ರೈ ಮಾಡಿ ಪುಡಿ ಮಾಡಿ ಸಿಗತ್ತೆ. ನೀವು ಆನ್ಲೈನ್ ತೊಗೋಬೋದು ಅಥವಾ ನಿಮ್ಮ ಹತ್ರ ಇರುವ ಅಂಗಡಿಯಲ್ಲಿ ತೊಗೋಬೋದು. ಸಿಗಲಿಲ್ಲ ಅಂದರೆ ಸಂಪೂರ್ಣ ಆಹಾರ ವೆಬ್ಸೈಟಿಂದ ತೊಗೋಬೋದು. ಯಾಕೆ ಸಕ್ಕರೆ ಬೆಲ್ಲ ಹಾಕ್ತಾ ಇಲ್ಲ, ಯಾಕೆ ಈ ಡೇಟ್ಸ್ ಪುಡಿ? ಯಾಕೆಂದರೆ ಇದು ಸಂಪೂರ್ಣವಾಗಿ ಇರುವ ಒಂದು ಸ್ವೀಟ್ನರ್, ಹೋಲ್ಸಮ್ ಫುಡ್ ಅಂತ ಹೇಳ್ತೀವಿ. ಶುಗರ್, ಬೆಲ್ಲ, ಜೇನುತುಪ್ಪ ಇದೆಲ್ಲ ತಿನ್ನುವಾಗ ಶುಗರ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಆದರೆ ಖರ್ಜೂರ ಪುಡಿ ಮಾಡಿ ತೊಗೊಂಡ್ರೆ ಬ್ಲಡ್ ಶುಗರ್ ಲೆವೆಲ್, ಆದರೆ ಖರ್ಜೂರ ಪುಡಿ ಮಾಡಿ ಹಾಕಿದರೆ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗಲ್ಲ, ನಾರ್ಮಲ್ ಆಗಿ ಇರೋಕ್ಕೆ ಚಾನ್ಸ್ ಇದೆ. ನಿಮಗೆ ಇದು ಸಿಗಲಿಲ್ಲ ಅಂದರೆ ಬರೀ ಖರ್ಜೂರ ಕಟ್ ಮಾಡಿ ಕೂಡ ಹಾಕ್ಬೋದು. ಈಗ ಇದು ಮಿಕ್ಸ್ ಮಾಡೋಣ. ಅಷ್ಟೇ. ಈಗ ಇದು ಒಂದು 5-10 ನಿಮಿಷ ಸೈಡಲ್ಲಿ ಬಿಟ್ಬಿಡಿ. ಆವಾಗ ಫ್ಲೇವರ್ ಎಲ್ಲ ಅಬ್ಸರ್ವ್ ಆಗಿ ಆ ಖಾರ ಟೇಸ್ಟು ಕಡಿಮೆ ಆಗೋಗ್ಬಿಡುತ್ತೆ. ಈಗ 10 ನಿಮಿಷ ಆಗೋಯ್ತು. ಬಾಕಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡೋಣ. ಫಸ್ಟು ನಮ್ಮ ಮಿಲ್ಲೆಟ್, ಬರಗು. ಮಿಲ್ಲೆಟ್ ಆದಮೇಲೆ ಟೋಫು ಬಂದುಬಿಟ್ಟು ಪನ್ನೀರ್ ಥರನೇ, ಆದರೆ ಹಸುವಿನ ಹಾಲಿಂದ ಮಾಡಿರಲ್ಲ, ಸೋಯಾ ಹಾಲಿಂದ ಮಾಡಿದೆ. ಇಟ್ಸ್ ಅ ಹೈ ಪ್ರೋಟೀನ್ ಫುಡ್ ಆ್ಯಂಡ್ ತುಂಬ ಒಳ್ಳೆಯದು. ಎಸ್ಪೆಷಲಿ ಸಣ್ಣ ಮಕ್ಕಳಿಗೆ ಅಥವಾ ಸ್ಪೋರ್ಟ್ಸ್ ಮಾಡೋರಿಗೆ ತುಂಬ ಒಳ್ಳೆಯದು. ಬಿಕಾಸ್ ಆ ಪ್ರೋಟೀನ್, ಇಲ್ಲಿಂದ ಸಿಗುವ ಪ್ರೋಟೀನ್ ಬಾಡಿಗೆ ತುಂಬ ಉಪಯೋಗ ಆಗುತ್ತೆ.
ನೆಕ್ಸ್ಟ್ ನಾವು ಸೌತೆಕಾಯಿ ಕುಕುಂಬರ್ ಹಾಕ್ತೀವಿ. ಮತ್ತು ಲೆಟ್ಯೂಸ್, ನಿಮಗೆ ಲೆಟ್ಯೂಸ್ ಸಿಗಲಿಲ್ಲ ಅಂದರೆ ಪಾಲಕ್ ಕೂಡ ಕಟ್ ಮಾಡಿ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ದಾಳಿಂಬೆ, ಮತ್ತು ಗಾರ್ನಿಷ್ಗೆ ನಾನು ಸಂಪೂರ್ಣ ಆಹಾರದಿಂದ ನಟ್ಸ್ ಆ್ಯಂಡ್ ಸೀಡ್ಸ್ ಮಿಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನು ಉಪಯೋಗ ಅಂದರೆ ತುಂಬ ವೆರೈಟಿ ನಟ್ಸ್ ಆ್ಯಂಡ್ ಸೀಡ್ಸ್ ಆಲ್ರೆಡಿ ಮಿಕ್ಸ್ ಆಗಿರುತ್ತೆ. ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಆಲ್ಮಂಡ್ಸು, ಬಾದಾಮಿ, ಮತ್ತು ಖರ್ಜೂರ ಕೂಡ ಇರುತ್ತೆ, ಸ್ವಲ್ಪ ಓಟ್ಸ್ ಇರುತ್ತೆ, ಎಳ್ಳು ಇರುತ್ತೆ, ಮತ್ತು ಈ ಮಖಾನ ಕೂಡ ಬರುತ್ತೆ. ನಿಮಗೆ ಇದು ಯೂಸ್ ಮಾಡ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಇರುವ ಬೀಜಗಳು ಲೈಟಾಗಿ ರೋಸ್ಟ್ ಮಾಡಿ ಹಾಕ್ಬೋದು. ಪಂಪ್ಕಿನ್ ಸೀಡ್, ಸನ್ಫ್ಲವರ್ ಸೀಡ್ ಹಾಕ್ಬೋದು, ಇಲ್ಲ ಬರೀ ಕಡಲೆ ಬೀಜ ಕೂಡ ಹಾಕ್ಬಿಡ್ಬೋದು. ಲಾಸ್ಟಾಗಿ ಗಾರ್ನಿಷ್ಗೆ ಈ ಎಲೆ, ಇದಕ್ಕೆ ಹೆಸರು ಆರಿಗ್ಯಾನೋ ಅಂತ ಹೇಳ್ತಾರೆ. ಮಾಮೂಲಿ ನೀವು ಆರಿಗ್ಯಾನೋ ಹೆಸರು ಪಿಜ್ಜಾ ಬಗ್ಗೆ ಕೇಳಿರ್ತೀರಿ. ಪಿಜ್ಜಾ ಸಾಸು, ಪಿಜ್ಜಾ ಫ್ಲೇವರ್ ಎಲ್ಲ ಆರಿಗ್ಯಾನೋ ಹಾಕ್ತಾರೆ. ನಾವು ಇವತ್ತು ಸ್ಯಾಲೆಡು ಸ್ವಲ್ಪ ಪಿಜ್ಜಾ ಫ್ಲೇವರ್ ಮಾಡೋಣ. ಇದು ನಾವು ಮನೆಯಲ್ಲಿ ಬೆಳೆದಿರೋ ಗಾರ್ಡನಿಂದ ನಾವು ತಂದಿದ್ದೀವಿ. ನೀವು ನಿಮ್ಮ ಮನೆ ಗಾರ್ಡನಲ್ಲಿ ಆರಿಗ್ಯಾನೋ ಇದ್ದರೆ ತರ್ಬೋದು. ಇದು ಹೇಗೆ ನಿಮ್ಮ ಮನೆಯಲ್ಲಿ ಮಾಡೋದು ಅಂತಲೂ ಹೇಳ್ಕೊಡ್ತೀವಿ, ಅಥವಾ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು. ಅಷ್ಟೇ, ಮುಗೀತು. ಈಗ ಅದು ಮಿಕ್ಸ್ ಮಾಡಿದರೆ ಫಿನಿಶ್ಡ್. ಸ್ಯಾಲೆಡ್ ರೆಡಿ ಆಗಿಬಿಟ್ಟಿದೆ. ನೋಡೋಕ್ಕೆ ಸಖತ್ತಾಗಿದೆ. ಟೇಸ್ಟ್ ಮಾತ್ರ ಹೆಂಗಿದೆ ಗೊತ್ತಿಲ್ಲ, ನೋಡೋಣ. ಶ್ಯಾಮ್ಲಾ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಶ್ಯಾಮ್ಲಾ ಬಂದುಬಿಟ್ಟು ಒಂದು ಫಿಟ್ನೆಸ್ ಎಕ್ಸ್ಪರ್ಟ್. ಅವ್ರು ನ್ಯಾಷನಲ್ ಲೆವೆಲ್ ಬಾಸ್ಕೆಟ್ಬಾಲ್ ಪ್ಲೇಯರ್, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾರೆ, ಸೈಕ್ಲಿಂಗ್ ಮಾಡ್ತಾರೆ, ರನ್ನಿಂಗ್ ಮಾಡ್ತಾರೆ. ಸೊ ಇವ್ರಿಗೆ ಈ ಹೈ ಪ್ರೋಟೀನ್ ಸ್ಯಾಲೆಡ್ ಕೊಟ್ಟು ಖಂಡಿತ ನಾವು ಫೀಡ್ಬ್ಯಾಕ್ ತೊಗೊಳ್ಳೋಣ. ಮತ್ತು ಶ್ಯಾಮ್ಲಾಗೆ ಸ್ಯಾಲೆಡ್ ಅಂದರೆ ತುಂಬ ಇಷ್ಟ ಬೇರೆ. ಸೊ ಚೆನ್ನಾಗೇ ಇರಬೇಕು, ಇಲ್ಲಾದರೆ ನಾನು ತಿನ್ನೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಈಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿತ್ತು ಅಂತ. ತುಂಬ ಚೆನ್ನಾಗಿದೆ. ನಾವು ಸ್ಯಾಲೆಡ್ ಅಂದರೆ ಏನು ಅನ್ಕೋತೀವಿ, ಫ್ಲೇವರ್ ಇರಲ್ಲ, ಅದೊಂಥರ ಡಯಟ್ ಫುಡ್ ಅಂತ ಎಲ್ಲರ ಮನಸ್ಸಲ್ಲೂ ಇರುತ್ತೆ. ಬಟ್ ಈ ಥರ ನೀವು ಸ್ಯಾಲೆಡ್ ಮಾಡಿ ನೋಡಿ, ನೀವು ಬೇರೆ ಏನು ತಿನ್ನೋಕ್ಕೆ ಮನಸ್ಸು ಬರಲ್ಲ. ನನಗಂತೂ ಹಂಗೆ ಅನ್ನಿಸ್ತಾ ಇದೆ. ವಂಡರ್ಫುಲ್. ಆ್ಯಂಡ್ ಇದರಲ್ಲಿ ನಾವು ಟೋಫು ಹಾಕಿದ್ದೀವಿ, ಪ್ರೋಸೋ ಮಿಲ್ಲೆಟ್ ಇದೆ, ತುಂಬ ನಟ್ಸ್ ಸೀಡ್ಸ್ ಎಲ್ಲ ಇದೆ. ಅದರಿಂದ ಪ್ರೋಟೀನ್, ಒಳ್ಳೆ ಸೋರ್ಸಸ್ಸಿಂದ ಪ್ರೋಟೀನ್ ತಿನ್ನುವಾಗ ಏನು ಬೆನಿಫಿಟ್ಸ್ ಅಂತ ಸ್ವಲ್ಪ ಹೇಳ್ತೀಯಾ? ಖಂಡಿತ. ಇವಾಗ ನಾವು ಪ್ರೋಟೀನ್ ಅಂತ ಹೇಳಿದ ತಕ್ಷಣ ನಮಗೆ ವೆಜಿಟೇರಿಯನ್ ಸೋರ್ಸಸಲ್ಲಿ ಪ್ರೋಟೀನ್ ಇಲ್ಲ ಅಂತ ಒಂದು ಮನಸ್ಸಲ್ಲಿ ಒಂದಿದೆ. ಬಟ್ ಅದು ತಪ್ಪು. ಈ ಥರ ನಾವು ಟೋಫು ಮತ್ತು ನಟ್ಸ್ ಆ್ಯಂಡ್ ಸೀಡ್ಸು, ಪ್ರೋಸೋ ಮಿಲ್ಲೆಟ್ ಎಲ್ಲದರಲ್ಲೂ ಪ್ರೋಟೀನ್ ಇದೆ. ಆ್ಯಂಡ್ ಎಸ್ಪೆಷಲಿ ಟೋಫು ಬಂದುಬಿಟ್ಟು ಸೋಯಾ ಬೀನಿಂದ ಮಾಡಿರೋದು. ಅದರಲ್ಲಿ ತುಂಬ ಪ್ರೋಟೀನ್ ಇದೆ. ನೀವು ಅಕಸ್ಮಾತ್ ಜಿಮ್ಮೆಲ್ಲ ಮುಗಿಸ್ಕೊಂಡು ಅಥವಾ ಯೋಗ ಮುಗಿಸ್ಕೊಂಡು ಒಂದು ಹೆಲ್ತಿಯಾಗಿ ಬ್ಯಾಲೆನ್ಸ್ಡ್ ಮೀಲ್ ತೊಗೋಬೇಕಂದ್ರೆ ಈ ಥರ ಸ್ಯಾಲೆಡ್ ಮಾಡಿ ತೊಗೋಬೋದು. ಇದರಲ್ಲಿ ಪ್ರೋಟೀನು ಇದೆ, ಇದರಲ್ಲಿ ಫೈಬರು ಇದೆ. ಪ್ರೋಟೀನ್ ಅಂದರೆ ಬರೀ ಪ್ರೋಟೀನ್ ಇಲ್ಲ, ಇದರಲ್ಲಿ ಫೈಬರ್ ಇದೆ, ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ. ಸೊ ಇದು ಒಂಥರ ಕಂಪ್ಲೀಟ್ ಬ್ಯಾಲೆನ್ಸ್ ಫುಡ್ ಅಂತ ಹೇಳ್ಬೋದು.
ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಎಲ್ರಿಗೂ ಕೂಡ ಕೊಡಿ. ಅವರು ಒಂದೇ ಪ್ರಾಬ್ಲಮ್ ಇದೆ, ಈ ಥರ ಕಲರಾಗಿ ಇರೋ ಡಿಶ್ ನೋಡಿಬಿಟ್ಟು ಮತ್ತೆ ನಾವು ರಾಗಿ ಮುದ್ದೆ ತಿನ್ನೋಕ್ಕೆ ಇಷ್ಟಪಡಲ್ಲ, ಇದೇ ಕೊಡಿ ಅಂತ ಕೇಳ್ತಾರೆ. ಅದು ಮಾತ್ರ ಸ್ವಲ್ಪ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಆ್ಯಂಡ್ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ. ಈಗ ಈ ಸ್ಯಾಲಡಲ್ಲಿ ಇಷ್ಟು ಫ್ಲೇವರ್ ಹೇಗಿದೆ ಅಂತ ಕೇಳ್ಬೋದು ನೀವು. ಇದು ಆ ಆರೆಗಾನೋ ಅಂತ ನಾವು ಒಂದು ಹರ್ಬ್ ಯೂಸ್ ಮಾಡಿದ್ವಲ್ವ, ಅದರಿಂದ ತುಂಬ ಫ್ಲೇವರ್ ಬರುತ್ತೆ. ನಿಮಗೂ ಆಸೆ ಇರುತ್ತೆ ಈ ಥರ ಹರ್ಬ್ಸ್ ಎಲ್ಲ ಮನೆಯಲ್ಲಿರಬೇಕು ಅಂತ. ನನಗೆ ಆ ಥರ ಇತ್ತು, ಆದರೆ ಟೈಮ್ ಇಲ್ಲ, ಹೇಗೆ ಬೆಳೆಯೋದು ಅಂತಲೂ ಗೊತ್ತಿಲ್ಲ. ನಾವು ಮನೆಯಲ್ಲಿ ಅರ್ಬನ್ ಮಾಲಿ ನೆಟ್ವರ್ಕ್ ಅಂತ ಅವ್ರ ಗಾರ್ಡ್ನರ್ಸ್ ಬಂದ್ಬಿಟ್ಟು ನಮಗೆ ಸೆಟಪ್ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಜಾಗ ಏನು ಜಾಸ್ತಿ ಬೇಡ, ಬೆಂಗಳೂರಲ್ಲಿ ಇರೋ ವೆದರ್ ಪರ್ಫೆಕ್ಟು. ಈ ಥರ ಹರ್ಬ್ಸ್, ಸಣ್ಣ ಪುಟ್ಟ ಹರ್ಬ್ಸ್, ಚಿಕ್ಕ ಜಾಗ ಇದ್ದರೆ ಸಾಕು, ನಿಮ್ಮ ಮನೆಯಲ್ಲೂ ನೀವು ಈ ಥರ ಗ್ರೋ ಮಾಡ್ಬೋದು. ಇದರಿಂದ ನೀವು ಫ್ರೆಶ್ ಹರ್ಬ್ಸ್ ಯಾವಾಗ ಬೇಕೋ ಆವಾಗ ಈ ಥರ ಹರ್ಬ್ಸ್ ತೊಗೊಂಡು ನಿಮ್ಮ ಸ್ಯಾಲಡಲ್ಲಿ ಅಥವಾ ಬೇರೆ ಪ್ರಿಪ್ರೇಷನ್ಸಲ್ಲೂ ಯೂಸ್ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ನಿಮಗೆ ಬಂದು ನೋಡಿದ್ದಕ್ಕೆ. ಖಂಡಿತ ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ಹೇಳಿ. ಮತ್ತು ಇದೇ ಥರ ಪೌಷ್ಟಿಕಾಂಶ ಒಳ್ಳೆ ಜಾಸ್ತಿ ಇರುವ ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಬೇಕಿದ್ದರೆ ಸಾತ್ವಿಕ ಆಹಾರ ನೆಕ್ಸ್ಟ್ ಎಪಿಸೋಡ್ ಖಂಡಿತ ನೋಡಿ.